ನೀವು ನಿಮ್ಮನ್ನು ಚಿಕನ್ ಲವರ್ ಅಂತ ಕರ್ಕೊಬೇಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿಲ್ಲ ಅಂದರೆ, ಯಾಕಂದರೆ ಅದು ನೀವು ಚಿಕನ್ ಮಾಡೋಂಥ ಮೋಸ ಆಗಿರುತ್ತೆ. ಲೆಮನ್ ಪೆಪ್ಪರ್ ಚಿಕನ್ ಬಂದು 3 ಹಂತದಲ್ಲಿ ಪ್ರಿಪೇರ್ ಮಾಡ್ತೀವಿ. ಮೊದಲನೇ ಹಂತ ಆಗಿರುತ್ತೆ ಚಿಕನ್ ಮ್ಯಾರಿನೇಷನ್ ಮಾಡೋಂಥದ್ದು. ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಸ್ಟೆಪ್ಸನ್ನ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಸ್ ಯೂಶುವಲ್ ದಯವಿಟ್ಟು ರೆಫರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನಮ್ಮ ಸ್ಟೆಪ್ 2 ಅಲ್ಲಿ ಒಂದು ಬಾಣಲೆಯಲ್ಲಿ ಬೆಣ್ಣೆ ಹಾಗೆ ಚಕ್ಕೆ ಲವಂಗ ಎಲ್ಲ ಹಾಕಿ ಒಂದು 2 ನಿಮಿಷ ಹುರ್ಕೊಂಡು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಮಾತ್ರನೇ ಹಾಕಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, 2 ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ. ಆಮೇಲೆ ಉಳಿದಂಥ ಮ್ಯಾರಿನೇಷನ್ನ ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಮ್ಮ ಸ್ಟೆಪ್ 3 ಶುರು ಆಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಮೊಸರು, ಮೆಣಸಿನ್ಕಾಯಿ, ಕ್ರಶ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. 2 ಕಡೆ ತಿರುಗಿಸ್ಕೊಂಡು ಲಿಡ್ನ ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಗರಂ ಮಸಾಲ, ಲೆಮನ್ ಜೆಸ್ಟ್ ಎರಡನ್ನೂ ಹಾಕ್ಕೊಳ್ಳಿ. ಲೆಮನ್ ಜೆಸ್ಟ್ ಹೇಗೆ ಮಾಡ್ಕೊಳ್ಳೋದ್ರೆ, ಲೆಮನ್ ಸಿಪ್ಪೆನ ತುರ್ಕೊಂಡ್ರೆ ಅದೇ ಲೆಮನ್ ಜೆಸ್ಟ್ ಆಗುತ್ತೆ. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು, ಲೆಮನ್ ಸ್ಲೈಸಸ್ ಹಾಕ್ಬಿಟ್ಟು ಕವರ್ ಮಾಡಿ 2 ನಿಮಿಷ ಇಟ್ಟರೆ ಫ್ಲೇವರ್ಫುಲ್ ಜ್ಯೂಸಿ ಲೆಮನ್ ಚಿಕನ್ ರೆಡಿ ಆಗುತ್ತೆ. ನೀವು ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸೂಪರಾಗಿರೋ ಲೆಮನ್ ಚಿಕನ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ಟ್ಯಾಗ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ.